ಹಾಯ್, ಇದು ಮಧ್ಯಾಹ್ನದ ವಿಡಿಯೋ ಕ್ಲಿಪ್. ಮಕ್ಕಳೆಲ್ಲ ತುಂಬಾ ಮಣ್ಣಲ್ಲಿ ಆಟ ಆಡ್ತಿದ್ರು. ಊರಲ್ಲಿ ಜಾತ್ರೆ ಇತ್ತು ಅಂತ ಮಾವನ ಮಕ್ಕಳೆಲ್ಲ ರಜೆಗೆ ಮನೆಗೆ ಬಂದಿದ್ರು. ಎಲ್ಲೇ ಇದ್ರೆ ತುಂಬಾ ಕೀಟ್ಲೆ ಮಾಡ್ತಾರೆ ಅಂತ ಎಲ್ಲರನ್ನು ಕರ್ಕೊಂಡು ಮಠಕ್ಕೆ ಹೊರಟೆ. ಈ ಮಠ ನಮ್ಮೂರಲ್ಲೇ ಇರೋದು. ನಮ್ಮೂರ ಹೆಸರು ನೊಣವಿನಕೆರೆ ಅಂತ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನೊಣವಿನಕೆರೆ ಅಂತ ಶ್ರೀ ಕಾಡಸಿದ್ದೇಶ್ವರ ಮಠ ಆಗಿರುತ್ತೆ. ಇದು ಸುಮಾರು 500 ವರ್ಷಗಳ ಇತಿಹಾಸ ಕೂಡ ಇದೆ. ಇಲ್ಲಿ ಗದ್ಗೆ ನೋಡ್ಕೊಂಡು ಅಜ್ಜಯ್ಯ ಅವರ ದರ್ಶನ ಮಾಡ್ಕೊಂತ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದೆ. ಈ ಬೇಸಿಗೆನಲ್ಲಿ ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಬಂದ್ರೆ ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ. ಮತ್ತಿಲ್ಲಿ ಆನೆನ ನೋಡ್ತಾ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ರು. ಶೆಕೆಗೆ ಮಕ್ಕಳು ಮನೇಲಿ ಇರೋಕ್ಕಿಂತ ಹೊರಗಡೆ ಇರೋಕೆನೆ ಜಾಸ್ತಿ ಇಷ್ಟಪಡ್ತಾರೆ. ತಂಪು ವಾತಾವರಣದಲ್ಲಿ ಎಲ್ಲ ಟಯರ್ಡ್ ಆಗಿ ನೀರು ಕುಡಿಬೇಕು ಅಂತಿದ್ರು. ಅಲ್ಲಿ ನೀರು ಕುಡ್ಸೋಕೆ ಕರ್ಕೊಂಡೋದಾಗ ಊಟ ಇಟ್ಟಿದ್ರು. ಊಟ ಮಾಡಿಸ್ತಾ ಹಸು ಓರಿ ಕುದುರೆಗಳನ್ನ ನೋಡ್ಕೊತ ಎಂಜಾಯ್ ಮಾಡ್ಕೊತ ತುಂಬ ಚೆನ್ನಾಗಿದೆ ವಾತಾವರಣ. ಇನ್ನು ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳದೆಲ್ಲ ಒಂದು ಕ್ಲಿಪ್ಸ್ ತೊಗೊತ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ, ಏನಾದರೂ ಮಾಡ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ ವಾತಾವರಣ. ವೆಹಿಕಲ್ಸ್ ಕೂಡ ಜಾಸ್ತಿ ಓಡಾಡಲ್ಲ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರು ಕೂಡ ಒನ್ಸ್ ವಿಸಿಟ್ ಮಾಡಿ ಈ ಕಡೆ. ನಮ್ಮ ಮಾವನ ಮಕ್ಕಳೆಲ್ಲ ಫುಲ್ ಬೆಂಗಳೂರಿಂದನೇ ಬಂದಿದ್ದು. ಹಾಗಾಗಿ ಅವ್ರಿಗೆ ಈ ಥರ ವಾತಾವರಣ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಆಟ ಆಡಿಕೊಂಡು, ಹೇಗಿದ್ರು ಮಕ್ಕಳಿಗೆ ಅನಿಮಲ್ಸು ಬರ್ಡ್ಸು ಈ ಥರ ಎಲ್ಲ ಇಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ರೋಡಲ್ಲಿ ಅನಿಮಲ್ಸ್ ಎಲ್ಲ ಕಾಣಿಸ್ತು. ಲೈಕ್ ಕೌಸು, ಹಾರ್ಸು, ಎಲಿಫೆಂಟು. ಫುಲ್ ಎಂಜಾಯ್ ಮಾಡ್ತಾಯಿದ್ವು ಮಕ್ಕಳೆಲ್ಲರೂ. ನೋಡೋಕ್ಕೆ ಖುಷಿ ಆಗ್ತಿತ್ತು. ಶೀತಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ ಯಾರೂ. ಅಲ್ಲೇ ಕುತ್ಕೊಂಡು ಒಂದು ಡ್ರಾಗ್ ಮಾಡಿಕೊಂಡು ಒಂದು ಸೆಲ್ಫಿ ಇಟ್ಕೊಂಡು ಜೈ ಶ್ರೀರಾಮ್ ಹೇಳ್ತಾ ಇದ್ದಾರೆ ಮಕ್ಕಳೆಲ್ಲ. ಹಾಗೆ ಐಸ್ ಕ್ರೀಮ್ ಕೊಡ್ತೆ. ಅಲ್ಲೊಂದು ನಂದಿನಿ ಬೂತಿತ್ತು. ರೋಡ್ ತುಂಬ ಡ್ಯಾನ್ಸ್ ಮಾಡ್ಕೊತಾ ಬರ್ತಾ ಇದ್ದಾರೆ ಖುಷಿಗೆ. ಮುಂದೆ ಅಲ್ಲಿ ನೋಡ್ತಾ ಇದ್ರು. ಹಾಗೆ ಒಂದು ಪಿಕಾಕ್ ಕಾಣಿಸ್ತು. ಅದನ್ನೇ ನೋಡ್ಕೊತ ನಿಂತ್ಬಿಟ್ರು. ಹಾಗೆ ಮುಗೀತು ಅಂತ ಎಲ್ಲರೂ ಮನೆ ಕಡೆ ಹೊರಟ್ವಿ. ಟೈಮ್ ಆಗಿಬಿಟ್ಟಿತ್ತು. ಆಗಲೇ ಈವ್ನಿಂಗ್ 7 ಆಗಿಬಿಟ್ಟಿತ್ತು. ಮನೇಲಿ ಏನಾರು ಅಂತಾರೆ ಅಂತ ಬೇಗ ಹೊರಟು ಕರ್ಕೊಂಡು ಹೋಗ್ದೆ. ಇದೊಂದು ಲಾಸ್ಟ್ ಕ್ಲಿಪ್ ಆಗಿದೆ.